ಒಂದ್ಸಲ ನೀವೇ ಯೋಚನೆ ಮಾಡಿ, ನಿಮ್ಮ ಕೈಗೆ ಒಂದು ಮ್ಯಾಜಿಕಲ್ ಚಾಕು ಸಿಕ್ಬಿಡುತ್ತೆ. ಆ ಚಾಕುವಿಂದ ನೀವು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಸಮಯದಲ್ಲಿ ಹಿಂದೆ ಹೋಗಿ ನಿಮ್ಮ ಜೀವನದಲ್ಲಿ ಏನೇ ನಡೆದಿರ್ಬೋದು ಅದನ್ನ ನಿಮ್ಗೆ ಬೇಕಾದಂಗೆ ಬದಲಾಯಿಸ್ಕೋಬಹುದು ಅಂದ್ರೆ ಹೇಗಿರುತ್ತೆ? ನೀವ್ ಏನ್ ಮಾಡ್ತೀರಾ ಅಂತ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ನಾವಿವತ್ತು ನೋಡೋಕೆ ಹೊರಟಿರೋ ಮೂವಿಯ ಹೀರೋಗೂ ಕೂಡ ಇಂಥದ್ದೇ ಒಂದು ಮ್ಯಾಜಿಕಲ್ ಚಾಕು ಸಿಗುತ್ತೆ. ಅಷ್ಟೇ ಅಲ್ಲ, ಆ ಚಾಕುವಿಂದ ಪ್ರಪಂಚದ ಹಣೆ ಬರವನ್ನ ಬದಲಾಯಿಸುವಂತ ಅವಕಾಶನೂ ಕೂಡ ಸಿಗುತ್ತೆ. ಅದನ್ನ ನಮ್ಮ ಹೀರೋ ಹೇಗ್ ಮಾಡ್ತಾನೆ, ಅವನ ಜರ್ನಿಯಲ್ಲಿ ಏನೇನೆಲ್ಲ ಅಡ್ವೆಂಚರ್ಸ್ ಗಳು ನಡೀತವೆ ಅನ್ನೋದೇ ನಾವಿವತ್ತು ನೋಡ್ತಿರೋ ಮೂವಿ. ಈ ಮೂವಿಯ ಹೆಸರು ಪ್ರಿನ್ಸ್ ಆಫ್ ಪರ್ಷಿಯಾ ದ ಸ್ಯಾಂಡ್ಸ್ ಆಫ್ ಟೈಮ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ಈ ಕಥೆಯ ಮೊದಲಲ್ಲಿ ನಮ್ಗೊಬ್ಬ ರಾಜನನ್ನ ತೋರಿಸ್ತಾರೆ. ಈ ರಾಜನ ಹೆಸರು ಕಿಂಗ್ ಶರಾಮನ್ ಅಂತ. ಇವನು ಪರ್ಷಿಯಾ ಅನ್ನೋ ಒಂದು ರಾಜ್ಯದ ರಾಜ. ಕಿಂಗ್ ಹಾಗೂ ಅವನ ತಮ್ಮ ನಿಜಾಮ್ ಯಾವುದೋ ಒಂದು ಕೆಲಸದಿಂದ ಸೈನಿಕರ ಜೊತೆ ಎಲ್ಲಿಗೋ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಸೈನಿಕರ ಮಧ್ಯೆ ಬಂದ್ಬಿಡ್ತಾನೆ. ಇದರಿಂದ ಸೈನಿಕರು ಬಿದ್ದೋಗ್ತಾರೆ. ಸೈನಿಕರಿಗೆಲ್ಲ ಕೋಪ ಬಂದು ಆ ಹುಡುಗನ ಹಿಡ್ಕೊಂಡು ಹೊಡಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಚಿಕ್ಕ ಹುಡುಗನ ಫ್ರೆಂಡ್ ಮತ್ತೊಬ್ಬ ಚಿಕ್ಕ ಹುಡುಗ ಬರ್ತಾನೆ. ಇವನ ಹೆಸರು ದಾಸ್ತಾನ್ ಅಂತ. ದಾಸ್ತಾನ್ ಹೇಗೋ ಸೈನಿಕರಿಂದ ಅವನ ಫ್ರೆಂಡ್ ಅನ್ನ ಕಾಪಾಡ್ಕೊಂಡು ಹೋಗ್ತಿರ್ತಾನೆ. ಇದನ್ನೆಲ್ಲ ರಾಜ ಶರಾಮನ್ ಕೂಡ ಒಂದು ಕಡೆ ನಿಂತ್ಕೊಂಡು ನೋಡ್ತಿರ್ತಾನೆ. ದಾಸ್ತಾನ್ ನಲ್ಲಿರುವಂತ ಧೈರ್ಯ ಹಾಗೂ ಅವನಲ್ಲಿರುವಂತ ಜೋಶ್ನ ನೋಡಿ ರಾಜ ಶರಾಮನ್ ತುಂಬಾ ಇಂಪ್ರೆಸ್ ಆಗೋಗ್ತಾರೆ. ಸೈನಿಕರೆಲ್ಲ ದಾಸ್ತಾನೆ ಹಿಡ್ಕೊಂಡ್ ಬಂದು ಅವನಿಗೆ ಇನ್ನೇನು ಹೊಡೆದು ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ರಾಜ ಶರಾಮನ್ ಬಂದು ಸೈನಿಕರನ್ನೆಲ್ಲ ತಡೆದು ದಾಸ್ತಾನ ಕೇಳ್ತಾನೆ, ಯಾರ್ ನೀನು, ನಿನ್ನ ಅಪ್ಪ ಅಮ್ಮನ ಹೆಸರೇನು ಅಂತ. ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ ಅಂತ ದಾಸ್ತಾನ್ ಹೇಳ್ದಾಗ ಕಿಂಗ್ ಶರಾಮನ್ ದಾಸ್ತಾನ ತನ್ನ ಜೊತೆ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಈ ರಾಜ ದಾಸ್ತಾನ ದತ್ತುಗೆ ತಗೋತಾರೆ. ಈ ರಾಜನ್ಗೆ ಈಗಾಗ್ಲೇ ಇಬ್ರು ಗಂಡು ಮಕ್ಕಳು ಇರ್ತಾರೆ. ಈಗ ದಾಸ್ತಾನ ತನ್ನ ಮೂರನೇ ಮಗನಾಗಿ ದತ್ತುಗೆ ತಗೋತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 15 ವರ್ಷಗಳು ಕಳೆದೋಗ್ತವೆ. ದಾಸ್ತಾನ್ ಈಗ ರಾಜನ ದತ್ತು ಮಗ ಆಗಿರೋದ್ರಿಂದ ಇವನು ಕೂಡ ಪರ್ಷಿಯಾದ ರಾಜಕುಮಾರ, ಅಂದ್ರೆ ಒಬ್ಬ ಪ್ರಿನ್ಸ್ನ ಜೊತೆಗೆ ದಾಸ್ತಾನ್ ಒಬ್ಬ ಒಳ್ಳೆ ಸೈನಿಕನು ಕೂಡ ಹೌದು. ರಾಜ ಶರಾಮನ್ಗೆ ಈಗ ಒಟ್ಟು 3 ಜನ ಮಕ್ಕಳಿರ್ತಾರೆ. ಮೊದಲನೇ ಮಗ ಟಸ್, ಎರಡನೇ ಮಗ ಗಾರ್ಸಿವ್, ಹಾಗೆ ಕೊನೆಯ ಮಗ ದಾಸ್ತಾನ್. ಈ 3 ರಾಜಕುಮಾರರು ಸೇರಿ ದ ಹೋಲಿ ಸಿಟಿ ಆಫ್ ಅಲಾಮಟ್ ಅನ್ನೋ ಒಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಅಲಾಮಟ್ ಸಿಟಿ ಅವರು ನಮ್ಮ ಶತ್ರುಗಳಿಗೆ ಆಯುಧಗಳನ್ನ ಮಾಡಿ ಕೊಡ್ತಿದ್ದಾರೆ ಅಂತ ರಾಜನ ತಮ್ಮ ನಿಜಾಮ್ ಈ 3 ಜನ ರಾಜಕುಮಾರರಿಗೆ ಹೇಳಿ ಈ ಅಲಾಮಟ್ ಅನ್ನೋ ಸಿಟಿಯ ಮೇಲೆ ಅಟ್ಯಾಕ್ ಮಾಡಿಸ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಈ ಅಲಾಮಟ್ ಅನ್ನೋ ಸಿಟಿ ತುಂಬಾನೇ ಪವಿತ್ರವಾಗಿರುವಂತ ಸಿಟಿ. ನಂತರ ದಾಸ್ತಾನ್ ತುಂಬಾ ಧೈರ್ಯದಿಂದ ಅಲಾಮಟ್ ಸಿಟಿಯ ಒಳಗಡೆ ಹೋಗಿ ಆ ಸಿಟಿಯ ಬಾಗ್ಲನ್ನ ಕಾಯ್ತಿರುವಂತ ಸೈನಿಕರನ್ನೆಲ್ಲ ಸಾಯಿಸಿ ಅವರ ಆರ್ಮಿಯನ್ನ ಸಿಟಿಯ ಒಳಗಡೆ ಬರೋ ರೀತಿ ಮಾಡ್ತಾನೆ. ಇದರಿಂದ ಅಲಾಮಟ್ ಸಿಟಿ ಹಾಗೂ ಪರ್ಷಿಯಾದ ಸೈನಿಕರ ನಡುವೆ ಒಂದು ದೊಡ್ಡ ಯುದ್ಧನೇ ಶುರುವಾಗೋಗುತ್ತೆ. ಈ ಕಡೆ ನಮ್ಗೆ ಅಲಾಮಟ್ ಸಿಟಿಯ ರಾಣಿ ತಮೀನಾನ ತೋರಿಸ್ತಾರೆ. ತಮೀನಾ ತುಂಬಾನೇ ವಿಶೇಷವಾಗಿರುವಂತ ಒಂದು ಚಾಕುನ ಸೇನಾಧಿಪತಿಗೆ ಕೊಟ್ಟು, ಈ ಚಾಕು ಯಾರ ಕೈಗೂ ಸಿಗದೆ ಇರೋ ರೀತಿ ಇದನ್ನ ತಗೊಂಡು ನೀನು ದೂರ ಹೊರಟೋಗು ಅಂತ ಅವನನ್ನ ಕಳಿಸ್ತಾಳೆ. ಸೇನಾಧಿಪತಿ ಆ ಚಾಕುನ ತಗೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ದಾಸ್ತಾನ್ ಅವನ ಮುಂದೆ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಆ ಸೇನಾಧಿಪತಿ ಹತ್ರ ಇದ್ದಂತ ವಿಶೇಷವಾದ ಚಾಕುನ ತನ್ನ ಹತ್ರ ಇಟ್ಕೋತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ದಾಸ್ತಾನ್ಗೆ ಈ ಚಾಕು ಯಾವುದು, ಇದರ ವಿಶೇಷತೆ ಏನು ಅಂತ ಏನು ಕೂಡ ಗೊತ್ತಿರೋದಿಲ್ಲ. ನೋಡೋದಕ್ಕೆ ಚೆನ್ನಾಗಿದೆಯಲ್ಲ ಅಂತ ತನ್ನ ಹತ್ರ ಇಟ್ಕೋತಾನಷ್ಟೇ. ನಂತರ ರಾಜನ ಮೊದಲನೇ ಮಗ ಟಸ್ ತಮೀನ್ ಹತ್ರ ಬಂದು ಕೇಳ್ತಾನೆ, ಯಾಕೆ ನಮ್ಮ ಶತ್ರುಗಳಿಗೆ ಆಯುಧಗಳನ್ನ ತಯಾರಿಸಿ ಕೊಡ್ತಿದ್ದೀರಾ ಅಂತ. ಆದ್ರೆ ಅದಕ್ಕೆ ತಮೀನ ಒಪ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ತರದ ಆಯುಧಗಳನ್ನ ತಯಾರಿಸಿಲ್ಲ ಅಂತ ಹೇಳ್ತಾಳೆ. ಟಸ್ಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಆದ್ರಿಂದ ಅವಳಿಗೆ ಹೇಳ್ತಾನೆ, ನೀನು ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರೆ ನಿನ್ನ ತಪ್ಪನ್ನೆಲ್ಲ ಕ್ಷಮಿಸ್ತೀವಿ, ನಿಮ್ಮ ರಾಜ್ಯದವರನ್ನು ಕೂಡ ಹಾಗೆ ಬಿಟ್ಬಿಡ್ತೀವಿ ಅಂತ. ಆದ್ರೆ ಅದಕ್ಕೆ ತಮೀನ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ದಾಸ್ತಾನ್ ಬರ್ತಾನೆ. ದಾಸ್ತಾನ್ ಹತ್ರ ಆ ವಿಶೇಷವಾಗಿರುವಂತ ಚಾಕು ಇರೋದನ್ನ ನೋಡಿ ತಮೀನ ತುಂಬಾನೇ ಶಾಕ್ ಆಗೋಗ್ತಾಳೆ. ಈ ಚಾಕು ಇವನ ಹತ್ರ ಹೇಗ್ ಬಂತು ಅಂತ. ಈ ಚಾಕುನ ಹೇಗಾದ್ರೂ ಮಾಡಿ ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತ ತಮೀನಾ ಟಸ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾಳೆ. ಇದರಿಂದ ಪರ್ಷಿಯಾದ ಜನರಿಗೆಲ್ಲ ತುಂಬಾನೇ ಸಂತೋಷ ಆಗುತ್ತೆ. ನಂತರ ರಾಜ ಶರಾಮನ್ ಅವರ ದೊಡ್ಡ ಮಗ ಟಸ್ನ ಕರೆದು ಚೆನ್ನಾಗಿ ಬೈತಾರೆ. ಯಾಕೆ ಅಲಾಮಟ್ ಸಿಟಿಯ ಮೇಲೆ ದಾಳಿ ಮಾಡಿ ತಮ್ಮ ವಶಕ್ಕೆ ತಗೊಂಡಿದ್ದೀರಾ ಅಂತ. ಇಲ್ಲಿ ರಾಜ ಶರಾಮನ್ಗೆ ಯುದ್ಧಕ್ಕಿಂತ ರಾಜ್ಯಗಳ ಮಧ್ಯೆ ಶಾಂತಿಯನ್ನ ಕಾಪಾಡೋದು ಮುಖ್ಯ ಆಗಿರುತ್ತೆ. ಟಸ್ ಹೇಳ್ತಾನೆ, ಅಲಾಮಟ್ ಸಿಟಿ ಅವರು ನಮ್ಮ ಶತ್ರುಗಳಿಗೆ ಆಯುಧಗಳನ್ನ ಮಾಡಿ ಕೊಡ್ತಿದ್ರು, ಅದಕ್ಕೆ ನಾವು ದಾಳಿ ಮಾಡೋದು ಅಂತ. ಆದ್ರೆ ಶತ್ರುಗಳಿಗೆ ಈ ಅಲಾಮಟ್ ಸಿಟಿ ಅವರು ನಿಜವಾಗ್ಲೂ ಆಯುಧಗಳನ್ನ ಮಾಡಿ ಕೊಡ್ತಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರೋದಿಲ್ಲ. ಇದರಿಂದ ರಾಜ ಟಸ್ಗೆ ಇನ್ನೂ ಕೂಡ ಚೆನ್ನಾಗಿ ಬೈತಾನೆ. ಇದರಿಂದ ಟಸ್ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾನೆ, ನಾನು ಸಾಕ್ಷಿಯನ್ನ ಹುಡುಕಿ ತರೋವರೆಗೂ ನಿಮ್ಗೆ ಮುಖಾನ ತೋರ್ಸೋದಿಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾನೆ. ನಂತರ ನಜೀಮ್ ಟಸ್ ಹತ್ರ ಬಂದು ಹೇಳ್ತಾನೆ, ನಿಮ್ಮ ತಂದೆಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ, ಈ ಬಟ್ಟೆಯನ್ನ ಅವರಿಗೆ ಕೊಡಿ, ಅವರು ಸಮಾಧಾನ ಆಗ್ತಾರೆ ಅಂತ ಟಸ್ಗೆ ಒಂದು ಬಟ್ಟೆಯನ್ನ ಕೊಡ್ತಾನೆ. ಆದ್ರೆ ಟಸ್ ಮಾತ್ರ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ಸಾಕ್ಷಿಯನ್ನ ಹುಡುಕಿ ತರೋವರೆಗೂ
ರಾಜನ್ಗೆ ಮುಖನ ತೋರಿಸಬಾರ್ದು ಅಂತ. ಆದ್ರಿಂದ ಟಸ್ ದಾಸ್ತಾನ್ ಹತ್ರ ಬಂದು ನಾಜಿಮ್ ಕೊಟ್ಟಿದ್ದ ಬಟ್ಟೆಯನ್ನ ದಾಸ್ತಾನ್ಗೆ ಕೊಟ್ಟು ಹೇಳ್ತಾನೆ, ನನ್ ಕಡೆಯಿಂದ ಈ ಬಟ್ಟೆಯನ್ನ ನೀನು ತಂದೆ ಅವ್ರಿಗೆ ಕೊಟ್ಬಿಡು, ಹಾಗೆ ತಮಿನಾ ಹಾಗೂ ನನ್ನ ಮದ್ವೆಯ ಬಗ್ಗೆ ನೀನೇ ತಂದೆ ಹತ್ರ ಮಾತಾಡ್ಬೇಕು ಅಂತ. ಸರಿ ಅಂತ ಹೇಳಿ ದಾಸ್ತಾನ್ ಕೂಡ ರಾಜ ಶರಾಮನ್ ಹತ್ರ ಬಂದು ಟಸ್ ಕೊಟ್ಟಿದ್ದ ಆ ಬಟ್ಟೆಯನ್ನ ಉಡುಗೊರೆ ಅಂತ ರಾಜನ್ಗೆ ಕೊಡ್ತಾನೆ. ರಾಜನು ಕೂಡ ಆ ಬಟ್ಟೆಯನ್ನ ಹಾಕೊಂಡು ನೋಡ್ತಾನೆ. ಆಗ ದಾಸ್ತಾನ್ ಹೇಳ್ತಾನೆ, ಅಲಾಮಟ್ ಸಿಟಿಯ ರಾಣಿ ಆಗಿರೋ ತಮಿನಾನ ಟಸ್ ಮದ್ವೆ ಆಗ್ಬೇಕು ಅಂತ ಬಯಸಿದ್ದಾನೆ, ಅದಕ್ಕೆ ನೀವು ಇವರಿಬ್ಬರ ಮದ್ವೆಗೆ ಏರ್ಪಾಟ್ ಮಾಡಬೇಕು ಅಂತ ರಾಜ ಹೇಳ್ತಾನೆ. ಈಗಾಗ್ಲೇ ಟಸ್ಗೆ ತುಂಬಾ ಜನ ಹೆಂಡತಿರಿದ್ದಾರೆ, ಆದ್ರೆ ನಿನ್ಗಿನ್ನೂ ಮದ್ವೆ ಆಗ್ಲಿಲ್ಲ. ತಮಿನನ್ನ ಟಸ್ ಮದ್ವೆ ಆಗೋದ್ ಬೇಡ, ನೀನ್ ಮದ್ವೆ ಆಗು ಅಂತ ಅಂದಾಗ ಅಲ್ಲಿದ್ದಂತ ಜನರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಅದೇ ಸಮಯಕ್ಕೆ ರಾಜ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಅವನ ಮೈಯೆಲ್ಲ ಬೆಂದೋಗಿ ಸತ್ತೋಗ್ತಾನೆ. ಯಾಕೆ ಅಂತಂದ್ರೆ ಆ ಬಟ್ಟೆಯಲ್ಲಿ ತುಂಬಾನೇ ಡೇಂಜರಸ್ ಆಗಿರುವಂತ ವಿಷಯನ ಮಿಕ್ಸ್ ಮಾಡಿರ್ತಾರೆ. ದಾಸ್ತಾನ್ಗಂತೂ ಏನು ಕೂಡ ಅರ್ಥನೇ ಆಗೋದಿಲ್ಲ, ಇದೆಲ್ಲ ಹೇಗಾಯ್ತು ಅಂತ ಯೋಚನೆ ಮಾಡ್ತಿರ್ತಾನೆ. ರಾಜನ ಎರಡನೇ ಮಗ ಗಾರ್ಸಿಯು ಅವರನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಬಟ್ಟೆಯಲ್ಲಿದ್ದ ವಿಷದಿಂದ ಅವನ ಕೈ ಕೂಡ ಸ್ವಲ್ಪ ಸುಟ್ಟೋಗುತ್ತೆ. ಆಗ ಅಲ್ಲಿದ್ದ ಜನರಿಗೆಲ್ಲ ಅನ್ಸುತ್ತೆ ಆ ಬಟ್ಟೆಯಲ್ಲಿ ವಿಷನ ಹಾಕಿ ರಾಜ ಸಾಯವಾಗಿ ಮಾಡಿರೋದು ದಾಸ್ತಾನೆ ಅಂತ. ಇದರಿಂದ ಗಾರ್ಸಿಯು ದಾಸ್ತಾನ ಹಿಡಿಯೋದಕ್ಕೆ ಹೇಳಿದಾಗ ತಮಿನ ಹಾಗೂ ದಾಸ್ತಾನ್ ಅಲ್ಲಿಂದ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಅರಮನೆಯಿಂದ ತುಂಬಾ ದೂರ ಬಂದ್ಮೇಲೆ ತಮಿನ ದಾಸ್ತಾನ್ಗೆ ಹೇಳ್ತಾಳೆ, ನಿನ್ ಮೇಲೆ ಅಪರಾಧ ಬರೋ ರೀತಿ ಯಾರೋ ಮಾಡಿದ್ದಾರೆ ಅಂತ. ಈ ಕಡೆ ರಾಜನ ಮೊದಲನೇ ಮಗ ಟಸ್ಗೂ ಕೂಡ ವಿಷಯ ಗೊತ್ತಾಗುತ್ತೆ, ರಾಜ ಸತ್ತೋಗಿದ್ದಾರೆ, ಅವರ ಸಾವಿಗೆ ದಾಸ್ತಾನೆ ಕಾರಣ ಅಂತ. ಇದರಿಂದ ಯಾರು ದಾಸ್ತಾನ ಹುಡ್ಕೊಂಡ್ ಕರ್ಕೊಂಡ್ ಬರ್ತಾರೋ ಅವ್ರಿಗೆ ದೊಡ್ಡ ಬಹುಮಾನನ ಕೊಡ್ತೀವಿ ಅಂತ ಎಲ್ಲಾ ಕಡೆ ಅನೌನ್ಸ್ ಮಾಡಿಸ್ತಾನೆ. ಅಷ್ಟೇ ಅಲ್ಲ, ರಾಜ ಸತ್ತೋಗಿರೋದ್ರಿಂದ ರಾಜನ ದೊಡ್ಡ ಮಗ ಟಸ್ಸೇ ರಾಜ ಆಗ್ತಾನೆ. ಈ ಕಡೆ ದಾಸ್ತಾನ್ ತಮ್ಮಿನಗೆ ಹೇಳ್ತಾನೆ, ಆ ಬಟ್ಟೆನ ತಂದೆಗೆ ಕೊಟ್ಬಿಡು ಅಂತ ಟಸ್ ನನಗೆ ಕೊಟ್ಟಿದ್ದು, ಅಂದ್ರೆ ನಮ್ಮಣ್ಣ ಟಸ್ ರಾಜನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ರಾಜನನ್ನ ಸಾಯಿಸಿರೋದು ಟಸ್ ಅಂತ ದಾಸ್ತಾನ್ ಅನ್ಕೊಂಡಿದ್ರೆ ದಾಸ್ತಾನೆ ರಾಜನನ್ನ ಸಾಯಿಸಿದ್ದಾನೆ ಅಂತ ಟಸ್ ಅನ್ಕೊಂಡಿರ್ತಾನೆ. ತಮಿನಾ ಮಾತಾಡೋ ಹಾಗೆ ಬಂದು ಅವನ ಹತ್ರ ಇದ್ದಂತ ವಿಶೇಷವಾಗಿರುವಂತ ಚಾಕುನ ತಗೊಳಕ್ಕೆ ನೋಡ್ತಾಳೆ, ಹಾಗೆ ಅವನ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾಳೆ. ಹೀಗೆ ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ದಾಸ್ತಾನ್ ಆ ವಿಶೇಷವಾಗಿರುವಂತ ಚಾಕು ಮೇಲಿದ್ದ ರೂಬಿ ಸ್ಟೋನ್ ಅನ್ನ ಮಿಸ್ ಆಗಿ ಪ್ರೆಸ್ ಮಾಡ್ಬಿಡ್ತಾನೆ. ಇದರಿಂದ ಇವನು ತಮಿನಾ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳಲ್ಲ, ಕರೆಕ್ಟ್ ಆಗಿ ಆ ಟೈಮ್ಗೆ ಬಂದು ತಲುಪ್ತಾನೆ. ಈ ಸಲಿನೂ ಕೂಡ ತಮಿನಾ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ, ಆದ್ರೆ ಅವಳು ಅಟ್ಯಾಕ್ ಮಾಡ್ತಾಳೆ ಅಂತ ಮೊದ್ಲೇ ದಾಸ್ತಾನ್ಗೆ ಗೊತ್ತಿದ್ರಿಂದ ಅವಳು ಅಟ್ಯಾಕ್ ಮಾಡದೇ ಇರೋ ರೀತಿ ತಡಿತಾನೆ. ಆಗ ತಮಿನಾಗೂ ಕೂಡ ಗೊತ್ತಾಗುತ್ತೆ ದಾಸ್ತಾನ್ ಈ ವಿಶೇಷವಾಗಿರುವಂತ ಚಾಕುನ ಯೂಸ್ ಮಾಡಿಕೊಂಡು ಸಮಯದಲ್ಲಿ ಹಿಂದೆ ಬಂದಿದ್ದಾನೆ ಅಂತ. ಆಗ ಅವಳು ಅವನಿಗೆ ಹೇಳ್ತಾಳೆ, ಇದೊಂದು ತುಂಬಾನೇ ವಿಶೇಷವಾಗಿರುವಂತ ಚಾಕು, ಈ ಚಾಕು ಒಳಗಡೆ ದೈವಿಕ ಶಕ್ತಿ ಇರುವಂತ ಮರಳನ್ನ ಹಾಕಿದ್ರೆ ಆ ಮರಳಿನ ಸಹಾಯದಿಂದ ಯಾರು ಈ ಚಾಕುನ ಯೂಸ್ ಮಾಡ್ತಾರೋ ಅವ್ರ ಸಮಯದಲ್ಲಿ ಹಿಂದೆ ಹೋಗ್ಬೋದು. ನೀನು ಈ ಚಾಕು ಮೇಲಿದ್ದಂತ ರೂಬಿ ಸ್ಟೋನ್ ಅನ್ನ ಪ್ರೆಸ್ ಮಾಡಿರೋದ್ರಿಂದ ಇದರ ಒಳಗಡೆ ಇದ್ದ ದೈವಿಕ ಶಕ್ತಿಯ ಮರಳು ಕೂಡ ಖಾಲಿ ಆಗೋಗಿದೆ ಅಂತ. ಈ ವಿಶೇಷವಾಗಿರೋ ಚಾಕು ಮೇಲಿರುವಂತ ರೂಬಿ ಸ್ಟೋನ್ ಅನ್ನ ಯಾರು ಪ್ರೆಸ್ ಮಾಡ್ತಾರೋ ಅವರು ಸಮಯದಲ್ಲಿ ಹಿಂದೆ ಹೋಗ್ಬೋದು, ಅಂದ್ರೆ ಟೈಮ್ ಟ್ರಾವೆಲ್ ಅನ್ನ ಮಾಡ್ಬೋದು. ಚಾಕುನ ಯೂಸ್ ಮಾಡಿ ಟೈಮ್ ಟ್ರಾವೆಲ್ ಮಾಡಿ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಫ್ಯೂಚರ್ ಇಂದ ಪಾಸ್ಟ್ ಗೆ ಬಂದಿದೀವಿ ಅಂತ. ಹಾಗೆ ಅವರು ಫ್ಯೂಚರ್ ನಲ್ಲಿ ಏನೇನ್ ಮಾಡಿದ್ರು ಅನ್ನೋ ನೆನಪು ಕೂಡ ಅವ್ರಿಗೆ ಇರುತ್ತೆ. ಈಗ ಈ ಚಾಕುನಲ್ಲಿರುವಂತ ದೈವಿಕ ಶಕ್ತಿಯ ಮರಳು ಖಾಲಿ ಆಗೋಗಿರೋದ್ರಿಂದ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ದಾಸ್ತಾನ್ಗೆ ಅನ್ಸುತ್ತೆ ತಸ್ ಈ ಚಾಕುಗೋಸ್ಕರನೇ ಅಲಾಮಟ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ಹಾಗೆ ರಾಜನನ್ನ ಸಾಯೋ ಹಾಗೆ ಮಾಡಿದ್ದು ಅಂತ. ಆದ್ರಿಂದ ಈಗ ನಾನು ಮತ್ತೆ ಪರ್ಷಿಯಾಗೆ ಹೋಗಿ ಪರ್ಷಿಯಾದ ಜನರ ಮುಂದೆ ಟಸ್ ಮಾಡಿರುವಂತ ಕೆಲಸಗಳನ್ನ ಹೇಳಿ ಅವನಿಗೆ ಶಿಕ್ಷೆ ಆಗೋ ರೀತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಕೆಲಸ ಆಗ್ಬೇಕು ಅಂತಂದ್ರೆ ನನ್ನ ಚಿಕ್ಕಪ್ಪ ನಿಜಾಮ್ನ ಸಹಾಯ ತಗೋಬೇಕು ಅಂತ ತಮ್ಮಿನಾಗೆ ಹೇಳ್ತಾನೆ. ಅದಕ್ಕೆ ದಾಸ್ತಾನ್ನ ಚಿಕ್ಕಪ್ಪ ನಜೀಮ್ನ ಮೀಟ್ ಮಾಡೋದಕ್ಕೆ ಅಂತ ಇವರಿಬ್ರು ಮರುಭೂಮಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತಮಿನಾ ತನ್ನ ಬುದ್ಧಿವಂತಿಕೆಯಿಂದ ದಾಸ್ತಾನ್ಗೆ ಹೊಡೆದು ಅವನ ಹತ್ರ ಇದ್ದಂತ ವಿಶೇಷವಾಗಿರುವಂತ ಕತ್ತಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀಗೆ ಇವನು ಪ್ರಜ್ಞೆ ತಪ್ಪಿ ಬಿದ್ದಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಒಂದು ಕಳ್ಳರ ಗುಂಪು ಅಲ್ಲಿಗೆ ಬರುತ್ತೆ. ಈ ಗುಂಪಿನ ಲೀಡರ್ನ ಹೆಸರು ಶೇಖ್ ಅಂತ. ಹಾಗೆ ಇವನು ಶೇಖ್ನ ಅಸಿಸ್ಟೆಂಟ್ ಸೇಸೋ. ಯಾರಾದ್ರೂ ಹೀಗೆ ಮರುಭೂಮಿಯಲ್ಲಿ ಒಂಟಿಯಾಗಿ ಸಿಕ್ಕಿದ್ರೆ ಅವರನ್ನ ಕರ್ಕೊಂಡೋಗಿ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದೇ ಈ ಗುಂಪಿನ ಕೆಲಸ. ಈ ಕಡೆ ತಮಿನಾ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಗುಂಪು ಇಲ್ಲಿಗೆ ಬರುತ್ತೆ. ಈ ಗುಂಪಿನಲ್ಲಿ ದಾಸ್ತಾನ್ ಕೂಡ ಇರ್ತಾನೆ. ತಮಿನಾ ಹತ್ರ ಇದ್ದ ಆ ಕತ್ತಿಯನ್ನ ದಾಸ್ತಾನ್ ಇಸ್ಕೊತಾನೆ. ನಂತರ ಶೇಖ್ ಹಾಗೂ ಅವನ ಟೀಮ್ನವರು ತಮಿನಾನೇ ಹಿಡ್ಕೊಂಡು ಅವರ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ದಾಸ್ತಾನ್ ಇವ್ರ ಹತ್ರ ಎಲ್ಲ ಒಂದು ಒಪ್ಪಂದನ ಮಾಡ್ಕೊಂಡಿರ್ತಾನೆ. ಅದೇನಂತಂದ್ರೆ ದಾಸ್ತಾನ್ಗೆ ಇವರು ಏನು ಮಾಡ್ದೇನೆ ಬಿಟ್ರೆ ಒಂದು ಸುಂದರವಾದ ಹುಡುಗಿನ ಇವರಿಗೆ ಕೊಡ್ತೀನಿ ಅಂತ. ತಮಿನಾ ಹತ್ರ ಇನ್ನೂ ಕೂಡ ಸ್ವಲ್ಪ ದೈವಿಕ ಶಕ್ತಿ ಇರುವಂತ ಮರಳು ಇರುತ್ತೆ, ಅದನ್ನ ದಾಸ್ತಾನ್ ಕಿತ್ಕೊಂಡು ಆ ಚಾಕು ಒಳಗಡೆ ಹಾಕ್ತಾನೆ. ಈ ಜಾಗದಲ್ಲಿ ಶೇಖ್ ಹಾಗೂ ಅವನ ಜನರೆಲ್ಲ ಬರೀ ಜೂಜನ್ನೇ ಆಡ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ದಾಸ್ತಾನ್ಗೆ ಗೊತ್ತಾಗುತ್ತೆ ಯಾರು ನನ್ನನ್ನ ಕರ್ಕೊಂಡೋಗಿ ಪರ್ಷಿಯಾ ರಾಜ್ಯಕ್ಕೆ ಒಪ್ಪಿಸ್ತಾರೋ ಅವ್ರಿಗೆ ತುಂಬಾ ದೊಡ್ಡ ಬಹುಮಾನವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಸಿದ್ದಾರೆ ಅಂತ. ಆದ್ರಿಂದ ಶೇಖ್ ಹಾಗೂ ಅವನ ಜನರೆಲ್ಲ ಅನ್ಕೊಂಡಿರ್ತಾರೆ ದಾಸ್ತಾನ್ನ ಪರ್ಷಿಯಾದ ರಾಜ ಆಗಿರೋ ಟಸ್ಗೆ ಒಪ್ಸಿ
ತುಂಬಾನೇ ಬೆಲೆ ಬಾಳುವಂತ ಆ ಬಹುಮಾನವನ್ನ ಪಡ್ಕೋಬೇಕು ಅಂತ. ಅದಕ್ಕೆ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ತಮಿನ ಹಾಗೂ ದಾಸ್ತಾನ್ ತಪ್ಪಿಸ್ಕೊಂಡು ಆ ಜಾಗದಿಂದನೇ ಹೊರಗಡೆ ಬರ್ತಾರೆ. ಅಲ್ಲಿಂದ ಇವರು ಸೀದಾ ಬರೋದೆ ರಾಜ ಶರಮನ್ನ ಅಂತಿಮ ಸಂಸ್ಕಾರದ ಜಾಗಕ್ಕೆ. ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ವೇಷನ ಬದಲಾಯಿಸ್ಕೊಂಡು ಇವರಿಬ್ರು ಆ ಜಾಗಕ್ಕೆ ಎಂಟರ್ ಆಗ್ತಾರೆ. ನಂತರ ದಾಸ್ತಾನ್ ನಿಜಾಮ್ ಇದ್ದ ಜಾಗಕ್ಕೆ ಬಂದು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ನನ್ನ ತಂದೆಯನ್ನ ಸಾಯಿಸಿರೋದು ನಾನಲ್ಲ, ಅವರನ್ನ ಸಾಯಿಸಿರೋದು ಟಸ್. ಆದ್ರೆ ಈ ಅಪರಾಧ ಎಲ್ಲ ನನ್ ಮೇಲೆ ಬರೋ ರೀತಿ ಮಾಡಿದಾನೆ. ಟಸ್ ಈ ರೀತಿ ಮಾಡ್ತಿರೋದು ತುಂಬಾನೇ ಪವರ್ಫುಲ್ ಆಗಿರುವಂತ ಮ್ಯಾಜಿಕಲ್ ನ ಕತ್ತಿಗೋಸ್ಕರ. ಆ ಕತ್ತಿಯಿಂದ ನಾವು ಸಮಯದಲ್ಲಿ ಹಿಂದೆ ಹೋಗಿ ಏನನ್ನ ಬೇಕಾದ್ರೂ ಬದಲಾಯಿಸಬಹುದು ಅಂತ ಹೇಳಿ ದಾಸ್ತಾನ್ ಆ ಕತ್ತಿಯನ್ನು ತೋರ್ಸೋದಕ್ಕೆ ನೋಡ್ತಾನೆ. ಆದ್ರೆ ತಮಿನಾ ಅವನಿಗೆ ಮೋಸ ಮಾಡಿ ಕತ್ತಿನ ತಗೊಂಡು ಅಲ್ಲಿಂದ ಹೊರಟೋಗಿರ್ತಾಳೆ. ಅದೇ ಸಮಯಕ್ಕೆ ದಾಸ್ತಾನ್ ನಿಜಾಮ್ನ ಕೈಯನ್ನ ಗಮನಿಸ್ತಾನೆ. ಅವನ ಕೈ ಸುಟ್ಟೋಗಿರುತ್ತೆ. ಯಾಕೆ ನಿಮ್ ಕೈ ಸುಟ್ಟೋಗಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಿಮ್ಮ ತಂದೆಯ ಮೇಲಿದ್ದಂತ ಬಟ್ಟೆಯನ್ನ ತೆಗಿತಿರ್ಬೇಕಾದ್ರೆ ಹೀಗಾಗೋಯ್ತು ಅಂತ. ಆಗ ದಾಸ್ತಾನ್ಗೆ ನೆನಪಾಗುತ್ತೆ ರಾಜ ಶರಮನ್ ಸತ್ತಂತ ಜಾಗದಲ್ಲಿ ನಿಜಾಮ್ ಇರ್ಲೇ ಇಲ್ಲ ಅಂತ. ಆಗ ದಾಸ್ತಾನ್ಗೆ ಗೊತ್ತಾಗುತ್ತೆ ನನ್ನ ತಂದೆಯನ್ನ ಸಾಯಿಸಿರೋದು ಟಸ್ ಅಲ್ಲ, ಬದಲಾಗಿ ನಿಜಾಮ್ ಅಂತ. ಯಾಕೆ ಅಂತಂದ್ರೆ ಆ ಬಟ್ಟೆಗೆ ಪಾಯ್ಸನ್ ಅನ್ನ ಹಾಕ್ತಿರ್ಬೇಕಾದ್ರೆ ನಿಜಾಮ್ನ ಕೈ ಸುಟ್ಟೋಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ನಿಜಾಮ್ ದಾಸ್ತಾನ್ನ ಮೇಲೆ ಅಟ್ಯಾಕ್ ಮಾಡಿಸಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾನೆ. ದಾಸ್ತಾನ್ನ ಎರಡನೇ ಅಣ್ಣ ಗಾರ್ಸಿವ್ ಕೂಡ ಅವನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ದಾಸ್ತಾನ್ ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಂತರ ನಿಜಾಮ್ ಟಸ್ ಹತ್ರ ಬಂದು ಹೇಳ್ತಾನೆ, ಇವತ್ತು ದಾಸ್ತಾನ್ ನನ್ನನ್ನ ಸಾಯಿಸೋದಕ್ಕೆ ಬಂದಿದ್ದ, ಇದನ್ನೆಲ್ಲ ಅವನು ರಾಜ ಆಗೋದಕ್ಕೆ ಮಾಡ್ತಿದ್ದಾನೆ. ಮುಂದೆ ಅವನು ನಿಮ್ಮನ್ನು ಕೂಡ ಸಾಯಿಸ್ಬೋದು. ಅದಕ್ಕೆ ಅವನನ್ನು ಹುಡುಕೋದನ್ನ ಬಿಟ್ಟು ಅವನು ಎಲ್ಲಿ ಕಾಣಿಸ್ತಾನೋ ಅಲ್ಲೇ ಸಾಯಿಸೋದಕ್ಕೆ ಹೇಳ್ಬಿಡಿ ಅಂತ. ಆದ್ರೆ ಇದಕ್ಕೆ ಟಸ್ ಒಪ್ಕೊಳ್ಳೋದಿಲ್ಲ. ದಾಸ್ತಾನ್ ನಮ್ಗೆ ಜೀವಂತವಾಗಿ ಬೇಕು ಅಂತ ಹೇಳ್ತಾನೆ. ನಿಜಾಮ್ ದಾಸ್ತಾನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿರೋದನ್ನ ನೋಡಿ ಗಾರ್ಸಿವ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಇವರನ್ನ ನಂಬ್ಕೊಂಡ್ರೆ ನನ್ನ ಕೆಲಸ ಆಗೋದಿಲ್ಲ ಅಂತ ನಿಜಾಮ್ ಹಾವುಗಳನ್ನ ಸಾಕಿರೋ ತುಂಬಾನೇ ಡೇಂಜರ್ಸ್ ಆಗಿರೋಂತ ಜನರ ಹತ್ರ ಬಂದು ದಾಸ್ತಾನ್ನ ಸಾಯಿಸೋದಕ್ಕೆ ಅಂತ ಅವರನ್ನ ಕಳಿಸ್ತಾನೆ. ಈ ಕಡೆ ತಮಿನಾ ಮರುಭೂಮಿಯ ಒಂದು ಜಾಗದಲ್ಲಿ ಮಲಗಿರ್ಬೇಕಾದ್ರೆ ಅವಳನ್ನ ಹುಡ್ಕೊಂಡು ದಾಸ್ತಾನ್ ಕೂಡ ಅಲ್ಲಿಗೆ ಬರ್ತಾನೆ. ಯಾಕೆ ನನಗೆ ಮೋಸ ಮಾಡಿ ಓಡ್ ಬಂದಿದ್ಯಾ ಅಂತ ಕೇಳಿದಾಗ ಅದನ್ನ ಬಿಟ್ಟು ನನಗೆ ಬೇರೆ ದಾರಿ ಇರ್ಲಿಲ್ಲ ಅಂತ ತಮಿನ ನಿಜವಾದ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ತುಂಬಾ ವರ್ಷಗಳ ಹಿಂದೆ ಮನುಷ್ಯರ ಕೆಟ್ಟ ಕೆಲಸಗಳನ್ನ ಹಾಗೆ ಕೆಟ್ಟ ಬುದ್ಧಿಗಳನ್ನ ನೋಡಿ ಎಲ್ಲಾ ದೇವತೆಗಳಿಗೂ ಅನ್ನಿಸ್ತು ಈ ಮನುಷ್ಯರಿಗೆ ಬದುಕೋಕೆ ಹಕ್ಕೇ ಇಲ್ಲ ಅಂತ. ಆದ್ರಿಂದ ಮನುಷ್ಯ ಕುಲನೇ ನಾಶ ಮಾಡೋದಕ್ಕೆ ಅಂತ ಒಂದು ದೊಡ್ಡ ಭಯಂಕರವಾದ ಚಂಡಮಾರುತನ ಸೃಷ್ಟಿ ಮಾಡಿದ್ರು. ಆ ಚಂಡಮಾರುತ ಇನ್ನೇನು ಮನುಷ್ಯ ಕುಲನೇ ನಾಶ ಮಾಡಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಒಂದು ಚಿಕ್ಕ ಹುಡುಗಿ ಚಂಡಮಾರುತದ ಮಧ್ಯೆ ಬಂದು ಎಲ್ಲಾ ದೇವತೆಗಳಿಗೂ ಕೂಡ ಬೇಡ್ಕೊತಾಳೆ, ಮನುಷ್ಯರು ಮಾಡಿರುವಂತ ಕೆಟ್ಟ ಕೆಲಸಗಳನ್ನೆಲ್ಲ ಕ್ಷಮಿಸಿ ಬದುಕೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಡಿ ಅಂತ. ಆಗ ದೇವತೆಗಳಿಗೆ ಗೊತ್ತಾಗುತ್ತೆ ಎಲ್ಲಾ ಮನುಷ್ಯರು ಕೂಡ ಒಂದೇ ರೀತಿ ಅಲ್ಲ, ಕೆಲವು ಮನುಷ್ಯರಲ್ಲಿ ಇನ್ನೂ ಕೂಡ ಮನುಷ್ಯತ್ವ ಬದುಕಿದೆ ಅಂತ. ಆದ್ರಿಂದ ದೇವತೆಗಳು ಆ ಚಂಡಮಾರುತನ ನಾಶ ಮಾಡಿ ಮನುಷ್ಯರ ಉದ್ಧಾರಕ್ಕೆ ಅಂತ ದೇವತೆಗಳು ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ಕತ್ತಿನ ಆ ಚಿಕ್ಕ ಹುಡುಗಿಗೆ ಕೊಡ್ತಾರೆ. ಈ ಕತ್ತಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಇದರಿಂದ ಇಡೀ ಪ್ರಪಂಚವನ್ನೇ ನಾಶ ಮಾಡಬಹುದು, ಹಾಗೆ ಸಮಯದಲ್ಲಿ ಹಿಂದೆ ಕೂಡ ಹೋಗ್ಬೋದು. ಆದ್ರೆ ಕತ್ತಿಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಯಾರಾದ್ರೂ ಈ ಕತ್ತಿನ ಯೂಸ್ ಮಾಡಿಕೊಂಡು ಸಮಯದಲ್ಲಿ ತುಂಬಾ ಹಿಂದೆ ಹೊರಟೋದ್ರೆ ಆ ಭಯಂಕರವಾಗಿರುವಂತ ಚಂಡಮಾರುತ ಮತ್ತೆ ಸೃಷ್ಟಿಯಾಗಿ ಇಡೀ ಮನುಷ್ಯ ಕುಲವನ್ನೇ ನಾಶ ಮಾಡಿಬಿಡುತ್ತೆ. ಅದೇ ಸಮಯಕ್ಕೆ ದಾಸ್ತಾನ್ಗೆ ಗೊತ್ತಾಗುತ್ತೆ ನಿಜಾಮ್ ಯಾಕೆ ಈ ಕತ್ತಿಯ ಹಿಂದೆ ಬಿದ್ದಿದ್ದಾನೆ ಅಂತ. ರಾಜ ಶರಮನ್ ಇದ್ನಲ್ಲ ಅವನು ಮತ್ತೆ ನಿಜಾಮ್ ಚಿಕ್ಕ ವಯಸ್ಸಿನಲ್ಲಿ ಬೇಟೆಗೆ ಅಂತ ಹೋಗಿರ್ಬೇಕಾದ್ರೆ ಒಂದು ಸಿಂಹ ಬಂದು ಚಿಕ್ಕ ವಯಸ್ಸಿನ ಶರಮನ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಿತ್ತು. ಆಗ ಚಿಕ್ಕ ಹುಡುಗನಾಗಿದ್ದ ನಿಜಾಮ್ ಆ ಸಿಂಹನ ಸಾಯಿಸಿ ಶರಮನ್ ಪ್ರಾಣನ ಕಾಪಾಡಿರ್ತಾನೆ. ನಿಜಾಮ್ ಶರಮನ್ನ ಸಿಂಹದಿಂದ ಕಾಪಾಡಿರುವಂತ ಕಥೆನ ಸ್ವತಃ ಶರಮನ್ನೇ ತನ್ನ 3 ಜನ ಮಕ್ಕಳಿಗೂ ಕೂಡ ಯಾವಾಗ್ಲೂ ಹೇಳ್ತಿರ್ತಾನೆ. ಚಿಕ್ಕ ವಯಸ್ಸಿನ ಶರಮನ್ ಹಾಗೂ ನಿಜಾಮ್ ಬೆಳೆದು ದೊಡ್ಡವರಾದ್ಮೇಲೆ ಶರಮನ್ ನಿಜಾಮ್ಗಿಂತ ದೊಡ್ಡವನನ್ನೋ ಕಾರಣದಿಂದ ಪರ್ಷಿಯಾಗೆ ರಾಜನಾಗ್ತಾನೆ. ಆದ್ರೆ ಇದು ನಿಜಾಮ್ಗೆ ಇಷ್ಟ ಆಗೋದಿಲ್ಲ. ಆದ್ರಿಂದ ಈಗ ಈ ಕತ್ತಿಯನ್ನ ಯೂಸ್ ಮಾಡ್ಕೊಂಡು ಸಮಯದಲ್ಲಿ ಹಿಂದೆ ಹೋಗಿ ನಿಜಾಮ್ ಶರಮನ್ನ ಸಿಂಹದಿಂದ ಕಾಪಾಡಿರ್ತಾನಲ್ಲ ಆ ಸಮಯಕ್ಕೆ ಹೋಗಿ ಶರಮನ್ನ ಕಾಪಾಡದೆ ಹಾಗೆ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಯಾಕೆ ಅಂತಂದ್ರೆ ಶರಮನ್ ಸತ್ತೋದ್ಮೇಲೆ ಚಿಕ್ಕ ವಯಸ್ಸಿಂದಾನೇ ನಾನೇ ರಾಜ ಆಗ್ಬೋದು ಅಂತ. ಸಮಯದಲ್ಲಿ ಅಷ್ಟು ಹಿಂದೆ ಹೋಗೋದ್ರಿಂದ ಒಂದು ಭಯಂಕರವಾದ ಚಂಡಮಾರುತ ಮತ್ತೆ ಬರುತ್ತೆ ಅನ್ನೋದು ಈ ನಿಜಾಮ್ಗೆ ಗೊತ್ತಿರೋದಿಲ್ಲ. ತಮೀನಾ ದಾಸ್ತಾನ್ಗೆ ಹೇಳ್ತಾಳೆ, ನಿಜಾಮಿಂದ ಈ ಕತ್ತಿನ ಬಚ್ಚಿಡೋದಕ್ಕಿರೋದು ಒಂದೇ ಒಂದು ಜಾಗ. ಅಲಾಮಟ್ ಸಿಟಿಯಿಂದ ಹೊರಗಡೆ ಹಿಂದೂ ಕುಶ್ ಅನ್ನೋ ಬೆಟ್ಟಗಳಿವೆ. ಆ ಬೆಟ್ಟಗಳ ಹತ್ರ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಈ ಕತ್ತಿಯನ್ನ ಸೇಫ್ ಆಗಿಡ್ಬೋದು. ಯಾಕೆ ಅಂತಂದ್ರೆ ಆ ದೇವಸ್ಥಾನ ಎಲ್ಲಿದೆ ಅನ್ನೋದು ನಮ್ಮ ಅಲಾಮಟ್ ಸಿಟಿಯ ಒಂದಷ್ಟು ಜನರಿಗೆ ಬಿಟ್ರೆ ಮತ್ತಿನ್ಯಾರಿಗೂ ಗೊತ್ತಿಲ್ಲ ಅಂತ. ಈ ಕತ್ತಿನ ನನಗೆ ಕೊಟ್ಬಿಡು, ನಾನು ಸೇಫ್ ಆಗಿ ಎತ್ಕೊಂಡೋಗಿ ಅಲ್ಲಿ ಇಡ್ತೀನಿ ಅಂತ ತಮಿನ ಹೇಳಿದಾಗ ಆದ್ರೆ ಅದಕ್ಕೆ ದಾಸ್ತಾನ್ ಒಪ್ಕೊಳ್ಳೋದಿಲ್ಲ. ನಿನ್ನ ಸೇಫ್ಟಿಗೋಸ್ಕರ ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಆ ಬೆಟ್ಟಗಳ ಹತ್ರ ಇರೋ ದೇವಸ್ಥಾನದ ಕಡೆಗೆ ಹೋಗ್ತಾನೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ
ಇರಬೇಕಾದ್ರೆ ಒಂದು ಜಾಗದಲ್ಲಿ ಶೇಖ್ ಹಾಗೂ ಅವನ ಗುಂಪಿನವರು ದಾಸ್ತಾನ್ ಹಾಗೂ ತಮೀನನ್ನ ಹಿಡಿದು ಬಿಡ್ತಾರೆ. ಇವರಿಬ್ಬರನ್ನ ಪರ್ಷಿಯಾ ದೇಶಕ್ಕೆ ಒಪ್ಪಿಸ್ಬೇಕು ಅಂತ ಬಂಧಿಸ್ಕೊಂಡು ತಮ್ಮ ಜೊತೆನೆ ಇರಿಸ್ಕೊತಾರೆ. ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ನಿಜಾಮ್ ಕಳ್ಸಿರ್ತಾನಲ್ಲ ಹಾವನ್ನ ಸಾಕಿರೋಂತ ಆ ಡೇಂಜರ್ಸ್ ಆಗಿರೋಂತ ಜನರು, ಅವರು ಹಾವುಗಳನ್ನ ಬಿಟ್ಟು ದಾಸ್ತಾನ ಜೊತೆಗೆ ಅಲ್ಲಿರೋರ್ನೆಲ್ಲ ಸಾಯಿಸ್ಬೇಕು ಅಂತ ನೋಡ್ತಾರೆ. ಆದ್ರೆ ದಾಸ್ತಾನ್ ಆ ಹಾವುಗಳೆಲ್ಲ ಯಾವ್ಯಾವ ಜಾಗದಿಂದ ಬಂದು ಅಂತ ನೋಡ್ಕೊಂಡು ಕತ್ತಿಯ ಸಹಾಯದಿಂದ ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಹಿಂದೆ ಹೋಗಿ ಆ ಹಾವುಗಳು ಬರ್ತಿದ್ದಂಗೆನೆ ಅವುಗಳನ್ನೆಲ್ಲ ಸಾಯಿಸ್ಬಿಡ್ತಾನೆ. ಶೇಖ್ ಹಾಗೂ ಅವನ ಜನರ ಪ್ರಾಣನ ಕಾಪಾಡಿರೋದಕ್ಕೆ ದಾಸ್ತಾನ್ ಹಾಗೂ ತಮೀನನ್ನ ಬಿಟ್ಬಿಡ್ತಾರೆ. ನಂತರ ಇವರು ಮತ್ತೆ ದೇವಸ್ಥಾನದ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ತಮೀನ ಶೇಖ್ ಹತ್ರ ಬಂದು ಹೇಳ್ತಾಳೆ, ನಾವೀಗ ಹೋಗ್ತಿರೋಂತ ದೇವಸ್ಥಾನದಲ್ಲಿ ತುಂಬಾ ಬೆಲೆ ಬಾಳುವಂತ ಚಿನ್ನಗಳೆಲ್ಲ ಇವೆ. ಆ ದೇವಸ್ಥಾನಕ್ಕೆ ನಾವು ಹೋಗಿ ತಲುಪಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಾಯ ಬೇಕು. ನೀವೇನಾದ್ರೂ ನಮ್ ಜೊತೆ ಬಂದ್ರೆ ಅಲ್ಲಿರೋಂತ ಅಷ್ಟು ಬೆಲೆ ಬಾಳುವಂತ ಚಿನ್ನಗಳೆಲ್ಲ ನಿಮ್ದೇನೆ ಅಂತ ಅಂದಾಗ ಶೇಖ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ಇವರೆಲ್ಲರೂ ಸೇರಿ ಬೆಟ್ಟಗಳ ಹತ್ರ ಇರೋ ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ಅಲ್ಲಿದ್ದ ಅಲಮರ್ ಸಿಟಿಯ ಸೈನಿಕರನ್ನೆಲ್ಲ ಯಾರೋ ಈಗಾಗ್ಲೇ ಸಾಯಿಸ್ಬಿಟ್ಟಿರ್ತಾರೆ. ನಿಜಾಮ್ ಆಗ್ಲೇ ಒಂದಷ್ಟು ಜನರನ್ನ ದಾಸ್ತಾನ ಸಾಯಿಸೋದಕ್ಕೆ ಅಂತ ಕಳ್ಸಿದ್ನಲ್ಲ, ಮಲಗಿರ್ಬೇಕಾದ್ರೆ ಎಲ್ಲರ ಮೇಲೆ ಹಾವುಗಳನ್ನ ಬಿಟ್ಟು ಸಾಯಿಸೋದಕ್ಕೆ ನೋಡಿದ್ರಲ್ಲ, ಅವ್ರಿಗಾಗ್ಲೇ ಮೊದ್ಲೇ ಬಂದು ಅಲ್ಲಿರುವಂತ ಸೈನಿಕರನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ದಾಸ್ತಾನ ಎರಡನೇ ಅಣ್ಣ ಗಾರ್ಸಿವ್ ಕೂಡ ಬರ್ತಾನೆ. ಗಾರ್ಸಿವ್ಗೆ ಅನ್ನಿಸ್ತಿರುತ್ತೆ ಅವನ ತಂದೆ ಶರಾಮನ್ನ ಸಾಯಿಸಿರೋದು ದಾಸ್ತಾನೆ ಅಂತ. ಆಗ ದಾಸ್ತಾನ್ ಇದುವರೆಗೂ ನಡೆದಿರೋಂತ ಎಲ್ಲಾ ವಿಷಯನು ಇನ್ ಡೀಟೈಲ್ ಆಗಿ ಹೇಳಿ ಗಾರ್ಸಿವ್ಗೆ ಅರ್ಥ ಮಾಡಿಸ್ತಾನೆ. ಇದನ್ನೆಲ್ಲ ಮಾಡಿರೋದು ನಾನಲ್ಲ, ನಮ್ಮಿಬ್ಬರ ಚಿಕ್ಕಪ್ಪ ನಿಜಾಮ್ ಅಂತ. ಗಾರ್ಸಿವ್ಗೂ ಕೂಡ ದಾಸ್ತಾನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾಜಿಮ್ನ ಬಿಹೇವಿಯರ್ ಕೂಡ ಹಾಗೆ ಇತ್ತು. ಇವರಿಬ್ರು ಸೇರಿ ಮತ್ತೊಂದು ಡಿಸಿಷನ್ ತಗೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ನಾಜಿಮ್ ಕಳಿಸಿದ್ದ ಜನರು ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಮುಂದಾಗ್ತಾರೆ. ಈ ಜಗಳದಲ್ಲಿ ದಾಸ್ತಾನ್ನ ಎರಡನೇ ಅಣ್ಣ ಗಾರ್ಸಿವ್ ಕೂಡ ತುಂಬಾನೇ ಇಂಜೂರ್ಡ್ ಆಗೋಗ್ತಾನೆ. ಇದರಿಂದ ದಾಸ್ತಾನ್ಗೆ ತುಂಬಾನೇ ದುಃಖ ಆಗುತ್ತೆ. ಎಲ್ಲರ ಜಗಳ ನಡೀತಿರ್ಬೇಕಾದ್ರೆ ಈ ಕಡೆ ತಮೀನಾ ಆ ಕತ್ತಿನ ತಗೊಂಡೋಗಿ ದೇವಸ್ಥಾನದ ಒಳಗಡೆ ಬಚ್ಚಿಡೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಅದಕ್ಕೆ ದಾಸ್ತಾನ್ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಆ ಕತ್ತಿನ ಹಿಡೋದಕ್ಕೆ ಹೋದಾಗ ತಮೀನಾ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ. ತಮೀನಾ ಹಾಗೂ ದಾಸ್ತಾನ್ ಇಬ್ರು ಕೂಡ ಒಬ್ಬರನ್ನೊಬ್ರು ತುಂಬಾನೇ ಇಷ್ಟಪಡ್ತಿರ್ತಾರೆ. ಆದ್ರಿಂದ ಆ ಕತ್ತಿನ ಇಬ್ರು ಕೂಡ ಒಟ್ಟಿಗೆ ಇಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ನೇನು ಇವರು ಕತ್ತಿನ ದೇವಸ್ಥಾನದಲ್ಲಿ ಬಚ್ಚಿಡ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಆಗ ಅಲ್ಲಿಗೆ ನಾಜಿಮ್ ಕಳಿಸಿದ್ದ ಜನಗಳಲ್ಲಿದ್ದ ಒಬ್ಬ ಫೈಟರ್ ಬಂದು ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ತಮೀನಾ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಹಾಗೆ ಅವಳ ಕೈಯಲ್ಲಿದ್ದ ಕತ್ತಿನೂ ಕೂಡ ಬಿದ್ದೋಗುತ್ತೆ. ದಾಸ್ತಾನ್ ಆ ಫೈಟರ್ ನ ಜೊತೆ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಮತ್ತೊಬ್ಬ ನಾಜಿಮ್ನ ಕಡೆಯವನು ಹಾವಿನ ಸಹಾಯದಿಂದ ತಮೀನಾ ಹತ್ರ ಇದ್ದ ಕತ್ತಿಯನ್ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಈ ಕಡೆ ಫೈಟರ್ ಇನ್ನೇನು ದಾಸ್ತಾನ ಸಾಯಿಸ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ತುಂಬಾನೇ ಇಂಜೂರ್ಡ್ ಆಗಿದ್ದ ದಾಸ್ತಾನ್ನ ಎರಡನೇ ಅಣ್ಣ ಗಾರ್ಸಿ ಬಂದು ಆ ಫೈಟರ್ ನ ಸಾಯಿಸ್ಬಿಡ್ತಾನೆ. ಜೊತೆಗೆ ಅವನು ಕೂಡ ಸತ್ತೋಗ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಅಷ್ಟೊಂದು ಇಂಜುರೀಸ್ ಗಳಾಗಿರ್ತವೆ. ಈ ಕಡೆ ನಮ್ಗೆ ನಿಜಾಮ್ನ ತೋರಿಸ್ತಾರೆ. ಈಗಾಗ್ಲೇ ನಿಜಾಮ್ನ ಕೈಗೆ ಆ ಕತ್ತಿ ಸಿಕ್ಬಿಟ್ಟಿರುತ್ತೆ. ನಿಜಾಮ್ ಆ ಕತ್ತಿಯನ್ನ ಯೂಸ್ ಮಾಡದೇ ಇರೋ ರೀತಿ ತಡಿಬೇಕು ಅಂತ ದಾಸ್ತಾನ್ ಅನ್ಕೊಂಡಿರ್ತಾನೆ. ಹಾಗೆ ಅವನ ನಿಜವಾದ ಉದ್ದೇಶ ಏನು ಅಂತ ಪರ್ಷಿಯಾದ ಜನರ ಮುಂದೆ ಹಾಗೆ ಪರ್ಷಿಯಾದ ರಾಜ ಟಸ್ ನ ಮುಂದೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರಿಂದ ತನ್ನ ಜೊತೆ ಇದ್ದ ಜನರನ್ನೆಲ್ಲ ಕರ್ಕೊಂಡು ಪರ್ಷಿಯಾದ ರಾಜ್ಯಕ್ಕೆ ಬರ್ತಾನೆ. ನಂತರ ಶೇಖ್ ನ ಅಸಿಸ್ಟೆಂಟ್ ಸೇಸೋ ಕತ್ತಿಯನ್ನ ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಕತ್ತಿಯನ್ನ ಇಟ್ಟಿರುವಂತ ಜಾಗಕ್ಕೆ ಬರ್ತಾನೆ. ಅಲ್ಲಿ ಈಗಾಗ್ಲೇ ನಿಜಾಮ್ನ ಕಡೆ ಅವನು ಒಬ್ಬ ಇರ್ತಾನೆ. ಇವರಿಬ್ಬರ ಮಧ್ಯೆ ಒಂದು ಭಯಂಕರವಾದ ಫೈಟೇ ಶುರುವಾಗೋಗುತ್ತೆ. ಹೇಗೋ ಮಾಡಿ ಸೇಸೋ ಅವನನ್ನ ಸಾಯಿಸಿ ಆ ಕತ್ತಿನ ತಗೊಂಡು ದಾಸ್ತಾನ್ ಹತ್ರ ತಲುಪಿಸ್ತಾನೆ. ಆದ್ರೆ ಇದರಲ್ಲಿ ಸ್ವತಃ ಸೇಸೋ ಕೂಡ ಸತ್ತೋಗ್ತಾನೆ. ನಂತರ ದಾಸ್ತಾನ್ ಟಸ್ ಹತ್ರ ಬಂದು ಅವನಿಗೆ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿ ನಿಜಾಮ್ ಮಾಡೋಕೆ ಹೊರಟಿರುವಂತ ಕೆಟ್ಟ ಕೆಲಸದ ಬಗ್ಗೆನೂ ಕೂಡ ಹೇಳ್ತಾನೆ. ಆದ್ರೆ ಟಸ್ ಅದನ್ನ ನಂಬೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ತಂದೆಯನ್ನ ಸಾಯಿಸಿರೋದು ದಾಸ್ತಾನೆ ಅಂತ ಇವನು ಕೂಡ ಅನ್ಕೊಂಡಿರ್ತಾನೆ. ಆಗ ಅವನಿಗೆ ನಂಬಿಕೆ ಬರಿಸ್ಬೇಕು ಅಂತ ದಾಸ್ತಾನ್ ಹೇಳ್ತಾನೆ, ನಾನು ಸತ್ ಮೇಲೆ ಈ ಕತ್ತಿ ಮೇಲಿರುವಂತ ರೂಬಿ ಸ್ಟೋನ್ ಅನ್ನ ಪ್ರೆಸ್ ಮಾಡು ಅಂತ. ಹೀಗಂತೆ ಹೇಳಿ ದಾಸ್ತಾನ್ ತನಗೆ ತಾನು ಚುಚ್ಕೊಂಡು ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ನಿಜಾಮ್ ಕೂಡ ಬರ್ತಾನೆ. ಈಗ ಟಸ್ಗೆ ನಿಜಾಮ್ನ ಮೇಲೆ ಯಾವುದೇ ತರದ ನಂಬಿಕೆ ಇರೋದಿಲ್ಲ. ಆದ್ರಿಂದ ದಾಸ್ತಾನ್ ಹೇಳಿದ ಹಾಗೆ ರೂಬಿ ಸ್ಟೋನ್ ಅನ್ನ ಪ್ರೆಸ್ ಮಾಡ್ತಾನೆ. ಇದರಿಂದ ಇವನು ಸಮಯದಲ್ಲಿ ಹಿಂದೆ ಬಂದು ದಾಸ್ತಾನ್ ತನಗೆ ತಾನು ಚುಚ್ಕೊಳ್ಳುವಂತ ಸಮಯಕ್ಕೆ ಬಂದು ತಲುಪ್ತಾನೆ. ದಾಸ್ತಾನ್ ಇನ್ನೇನು ಚುಚ್ಕೊಳ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಟಸ್ ಅವನನ್ನ ತಡಿತಾನೆ. ಆಗ ದಾಸ್ತಾನ್ಗೂ ಕೂಡ ಅರ್ಥ ಆಗೋಗುತ್ತೆ ಟಸ್ ಕತ್ತಿಯ ಸಹಾಯದಿಂದ ಸಮಯದಲ್ಲಿ ಹಿಂದೆ ಬಂದಿದ್ದಾನೆ ಅಂತ. ಅದೇ ಸಮಯಕ್ಕೆ ನಿಜಾಮ್ ಮುಂದೆ ಬಂದು ಟಸ್ ನ ಸಾಯಿಸ್ಬಿಡ್ತಾನೆ. ಹಾಗೆ ದಾಸ್ತಾನ್ ನ ಬಂದಿ ಮಾಡಿಸ್ತಾನೆ. ನಿಜಾಮ್ನ ಕೈಗೆ ಕತ್ತಿ ಸಿಕ್ಕಿರೋದ್ರಿಂದ ಸ್ಯಾಂಡ್ ಗ್ಲಾಸ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾನೆ. ಸ್ಯಾಂಡ್ ಗ್ಲಾಸ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಕತ್ತಿಗೆ ಪವಿತ್ರವಾದ ದೈವಿಕ ಶಕ್ತಿ ಇರುವಂತ ಮರಳನ್ನ ಹಾಕ್ತಾರಲ್ಲ, ಆ ದೈವಿಕ ಶಕ್ತಿ ಇರುವಂತ ಮರಳು ಸಿಗೋದು ಈ ಸ್ಯಾಂಡ್ ಗ್ಲಾಸ್ ನ ಒಳಗಡೆನೆ. ಈ ಕಡೆ ತಮ್ಮಿನ ಗಾಳಿಗೆ ಹೊಡೆದು ದಾಸ್ತಾನ ಬಿಡಿಸ್ತಾಳೆ. ಹಾಗೆ ನಾಜಿಮ್ನ ತಡಿಬೇಕು ಅಂತ ದಾಸ್ತಾನ ಕರ್ಕೊಂಡು ಮತ್ತೊಂದು ದಾರಿಯಲ್ಲಿ ಸ್ಯಾಂಡ್ ಗ್ಲಾಸ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾಳೆ. ಈ ದಾರಿಯಲ್ಲಿ ಎಲ್ಲೆಲ್ಲಿ ಹೆಜ್ಜೆಗಳನ್ನ ಹಿಡಬೇಕು ಅನ್ನೋದು ತಮಿನಾಗೆ ಮಾತ್ರ ಗೊತ್ತಿರೋದು. ಯಾಕೆ ಅಂತಂದ್ರೆ ತಮಿನ ಸ್ಯಾಂಡ್ ಗ್ಲಾಸ್ ಹಾಗೂ
ಆ ಕತ್ತಿನ ಕಾಪಾಡ್ತಿರೋಂತ ರಕ್ಷಕಿ. ತಮೀನಾ ಎಲ್ಲೆಲ್ಲಿ ಹೆಜ್ಜೆನೆ ಇಡ್ತಿರ್ತಾಳೋ ದಾಸ್ತಾನ್ ಕೂಡ ಅಲ್ಲಲ್ಲೇ ಹೆಜ್ಜೆನೆ ಇಟ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಒಂದು ಕಲ್ಲು ಬಿದ್ದಿದ್ರಿಂದ ಆ ಇಡೀ ಜಾಗನೇ ಕುಸ್ತು ಬಿಡುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ದಾಸ್ತಾನ್ ಹಾಗೂ ತಮೀನಾ ಸ್ಯಾಂಡ್ ಗ್ಲಾಸ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ನಾಜಿಮ್ ಕೂಡ ಆ ಜಾಗಕ್ಕೆ ಬಂದು ತಲುಪ್ತಾನೆ. ಅವನು ಕತ್ತಿನ ಯೂಸ್ ಮಾಡದಿರೋ ರೀತಿ ತಡೆಯೋಕೆ ನೋಡಿದಾಗ ನಾಜಿಮ್ ಅವರಿಬ್ಬರನ್ನ ಕೆಳಗಡೆ ತಳ್ಬಿಡ್ತಾನೆ. ದಾಸ್ತಾನ್ ತಮೀನಾ ಕೈಯನ್ನ ಹಿಡ್ಕೋತಾನೆ. ಆದ್ರೆ ನಿಜಾಮಿಂದ ಆ ಕತ್ತಿನ ಕಾಪಾಡು ಅಂತ ಹೇಳಿ ತಮೀನಾ ಕೈಯನ್ನ ಬಿಟ್ಬಿಡ್ತಾಳೆ. ಇದರಿಂದ ಅವಳು ಕೂಡ ಸತ್ತೋಗ್ತಾಳೆ. ಈ ಕಡೆ ನಾಜಿಮ್ ಆ ಕತ್ತಿಯನ್ನ ಸ್ಯಾಂಡ್ ಗ್ಲಾಸ್ ನ ಒಳಗಡೆ ಚುಚ್ಚಿಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ದಾಸ್ತಾನ್ ಬಂದು ಆ ರೂಬಿ ಸ್ಟೋನ್ ಅನ್ನ ಪ್ರೆಸ್ ಮಾಡ್ಬಿಡ್ತಾನೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಟೈಮ್ ಟ್ರಾವೆಲ್ ಶುರುವಾಗಿ ಸಮಯದಲ್ಲಿ ಹಿಂದೆ ಬಂದು ತಲುಪ್ತಾನೆ. ದಾಸ್ತಾನ್ ಮೊದಲನೇ ಸಲ ತಮೀನಾ ಸೇನಾಧಿಪತಿನ ಸಾಯಿಸಿ ಕತ್ತಿನ ತಗೊಂಡಿರ್ತಾನಲ್ಲ ಆ ಸಮಯಕ್ಕೆ ಬಂದು ತಲುಪ್ತಾನೆ. ಈಗ ದಾಸ್ತಾನ್ಗೆ ಈ ಕತ್ತಿ ಎಂತದ್ದು, ಇದರ ಮಹತ್ವ ಏನು ಅನ್ನೋದು ಎಲ್ಲಾನು ಕೂಡ ಗೊತ್ತಿದೆ. ಹಾಗೆ ಅವನು ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಹಿಂದೆ ಬಂದಿರೋದು ಅಂತಾನು ಕೂಡ ಗೊತ್ತಿದೆ. ಆದ್ರಿಂದ ಅಲಾಮಟ್ ಸಿಟಿಯನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಳ್ಳೋಕು ಮುಂಚೆನೆ ದಾಸ್ತಾನ್ ಅವನ ಅಣ್ಣ ಟಸ್ಗೆ ಬಂದು ಹೇಳ್ತಾನೆ, ಈ ಅಲಾಮಟ್ ಸಿಟಿಯಲ್ಲಿ ಯಾರು ಕೂಡ ಆಯುಧಗಳನ್ನ ತಯಾರಿಸಿ ನಮ್ಮ ಶತ್ರುಗಳಿಗೆ ಮಾರ್ತಿಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಅಷ್ಟೇ ಅಂತ ಹೇಳಿ ನಿಜಾಮ್ನ ಪ್ಲಾನ್ ಏನು, ಅವನು ಏನೇನೆಲ್ಲ ಮಾಡೋದಕ್ಕೆ ಹೊರಟಿದ್ದಾನೆ ಅನ್ನೋದನ್ನ ಎಲ್ಲರಿಗೂ ಹೇಳ್ತಾನೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ನಿಜಾಮ್ ವಾದ ಮಾಡ್ತಿರ್ತಾನೆ. ಹಾಗಿದ್ರೆ ಈ ಅಲಾಮಟ್ ಸಿಟಿಯಲ್ಲಿ ಆಯುಧಗಳನ್ನ ತಯಾರಿಸಿ ನಮ್ಮ ಶತ್ರುಗಳಿಗೆ ಕೊಡ್ತಿದ್ದಾರೆ ಅಂತ ಯಾರು ಹೇಳಿದ್ರು ಅವನನ್ನ ಕರ್ಸಿ ಅವನಿಂದಾನೇ ಎಲ್ಲಾ ಸತ್ಯ ಹೊರಗೆ ಬರುತ್ತೆ ಅಂತ ಅಂದಾಗ ಆಗ ನಿಜಾಮ್ ದಾಸ್ತಾನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ದಾಸ್ತಾನ್ ಅವನನ್ನ ಆರಾಮಾಗಿ ಸೋಲಿಸ್ತಾನೆ. ಆದ್ರೂ ಕೂಡ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ದಾಸ್ತಾನ್ನ ಮೊದಲನೇ ಅಣ್ಣ ಟಸ್ ನಿಜಾಮ್ನ ಸಾಯಿಸ್ಬಿಡ್ತಾನೆ. ನಂತರ ಟಸ್ ತಮೀನಾ ಹತ್ರ ಬಂದು ಕ್ಷಮೆ ಕೇಳ್ತಾನೆ. ಬೇರೆಯವರ ಮಾತನ್ನ ಕೇಳ್ಕೊಂಡು ನಿಮ್ಮ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿರೋದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ. ಹಾಗೆ ನಮ್ಮ ಎರಡು ರಾಜ್ಯದ ಒಳ್ಳೆಯ ಸಂಬಂಧಕ್ಕೋಸ್ಕರ ನನ್ನ ತಮ್ಮ ದಾಸ್ತಾನ್ ಹಾಗೂ ನೀವು ಮದ್ವೆ ಆಗ್ಬೇಕು ಅಂತ ಕೇಳ್ಕೊಳ್ತಾನೆ. ನಂತರ ದಾಸ್ತಾನ್ ತಮೀನಾ ಹತ್ರ ಬಂದು ತುಂಬಾ ಗೌರವದಿಂದ ಆ ಕತ್ತಿನ ವಾಪಸ್ ಕೊಡ್ತಾನೆ. ಫ್ಯೂಚರ್ ನಲ್ಲಿ ಏನೇನೆಲ್ಲ ನಡೀತು ಅಂತ ದಾಸ್ತಾನ್ ತಮೀನಾಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಅವನ ಮಾತಿನಿಂದಾನೇ ತಮೀನಾಗೆ ಅರ್ಥ ಆಗೋಗುತ್ತೆ ದಾಸ್ತಾನ್ ಕತ್ತಿಯನ್ನು ಯೂಸ್ ಮಾಡ್ಕೊಂಡು ಸಮಯದಲ್ಲಿ ಹಿಂದೆ ಬಂದಿದ್ದಾನೆ ಅಂತ. ದಾಸ್ತಾನ್ನ ಒಳ್ಳೆಯ ಗುಣದಿಂದ ತಮೀನಾ ಅವನನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾಳೆ. ಕತ್ತಿನೂ ಕೂಡ ಅದರ ಸೇಫ್ ಆಗಿರುವಂತ ಜಾಗಕ್ಕೆ ಸೇರುತ್ತೆ. ಇಲ್ಲಿಗೆ ಈ ಅಮೇಜಿಂಗ್ ಆಗಿರುವಂತ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೂವಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಇಂಥದ್ದೇ ವಂಡರ್ಫುಲ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.